everyone. ಬೆಂಗಳೂರಿನ ಯಲಹಂಕದಲ್ಲಿ ಏರ್ ಶೋ ನಡೀತಾ ಇದೆ. ಏರೋ ಇಂಡಿಯಾ ಪ್ರದರ್ಶನದ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿರುವಂತಹ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಅಂದರೆ ಗಂಟೆ ಗಟ್ಟಲೆ ಜನ ಬೀದಿಯಲ್ಲಿ ಅಂದರೆ ರಸ್ತೆಯಲ್ಲಿಯೇ ಕಳಿಬೇಕಾದಂಥ ಅನಿವಾರ್ಯತೆ. ಯಲಹಂಕ ಸಂಪರ್ಕಿಸುವ ರಸ್ತೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇದೆ. ಫ್ಲೈಓವರ್ ಮೇಲೆಯೂ ಕೂಡ ಜಾಮ್, ಕೆಳಭಾಗದಲ್ಲೂ ಕೂಡ ಜಾಮ್. ಟ್ರಾಫಿಕ್ನಿಂದ ನಿತ್ಯದ ಕೆಲಸಕ್ಕೆ ಹೋಗೋರಿಗೆ ಭಾರಿ ತೊಂದರೆ ಆಗಿದೆ. ವಾಹನಗಳು ಪ್ರತಿ 15ರಿಂದ 20 ನಿಮಿಷಕ್ಕೆ ಮಾತ್ರ ಮೂವ್ ಆಗ್ತಾ ಇದ್ದಾವೆ. ನಿಂತಲ್ಲೇ ನಿಂತು ಈ ಬಿಸಿಲಲ್ಲಿ ಜನ ಪಡಬಾರದ ಕಷ್ಟವನ್ನು ಪಡ್ತಾ ಇದ್ದಾರೆ. ನೀವು ಏರ್ಪೋರ್ಟ್ ಕಡೆ ಹೋಗುವಂಥವರು ಅಥವಾ ಆ ಭಾಗದಲ್ಲಿ ರಸ್ತೆ ಸಂಚಾರ ಮಾಡುವಂಥವರು ನೋಡಿಕೊಂಡು ಪ್ಲಾನ್ ಮಾಡಿಕೊಳ್ಳೋದು ಭಾಳ ಒಳಿತು ಅಂತ ಕಾಣಿಸುತ್ತೆ. ಬೆಳಗ್ಗೆ 7:15 ಶುರುವಾದರೆ ರಾತ್ರಿ 8 ಗಂಟೆ 9 ಗಂಟೆವರೆಗೂ ಕೂಡ ಟ್ರಾಫಿಕ್ ಜಾಮ್ ಇರುತ್ತೆ. ಈ ಕಡೆ ಹೋಗುವಂಥ ಜನ ಹೆಂಗಿರುತ್ತೋ ಬರುವಾಗ ಆ ಕಡೆ ಬರುವಂಥ ಜನನೂ ಕೂಡ ಹಾಗೆ ಇರುತ್ತೆ. ಸರಿಸುಮಾರು ಒಂದು 10ರಿಂದ 15 ಕಿಲೋಮೀಟರ್ ಇರುವಂಥ ಈ ರಸ್ತೆ ಏನಿದೆ ಅಷ್ಟು ದೂರವನ್ನು ಕ್ರಮಿಸಬೇಕು ಅಂತ ಹೇಳಿದ್ರೆ ನೀವು ಗಂಟೆಗಟ್ಟಲೆ ಕಾಯಬೇಕು. ಹೇಳಿ ಕೇಳಿ ಬೆಂಗಳೂರಿನಲ್ಲೂ ಕೂಡ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಅನೇಕ ಜನ ನಿಂತಲ್ಲೇ ನಿಂತು ಹೈರಾಣಾಗ್ತಾ ಇದ್ದಾರೆ. ಏರ್ ಶೋ ಹೋಗಬೇಕು, ಕಣ್ತುಂಬಿಕೊಳ್ಬೇಕು ಅಂತ ಹೋದಂಥವರು ಈ ಟ್ರಾಫಿಕ್ನ ಕಿರಿಕಿರಿಯಿಂದಲೇ ಯಾಕಪ್ಪ ನಾವು ಇಲ್ಲಿ ಈ ರಸ್ತೆಗೆ ಬಂದ್ವಿ, ಟ್ರಾಫಿಕ್ಕು ಕಿರಿಕಿರಿಯಿಂದ ಏರ್ ಶೋ ಕುತೂಹಲ ಮತ್ತು ಆ ಖುಷಿ ಕೂಡ ಕಳೆದುಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಏರ್ ಶೋ ಹೋಗುವಂಥ ಜನಗಳಿಗೆ ಮತ್ತು ಆ ಭಾಗದಲ್ಲಿ ಸಂಚಾರ ಮಾಡುವಂಥ ಜನಗಳು ನೋಡ್ಕೊಂಡು ಪ್ರಯಾಣ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತಷ್ಟು ಮಾಹಿತಿಯನ್ನು ಅಲ್ಲಿರುವ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಗಣೇಶ್ ಕೊಟ್ಟಿದ್ದಾರೆ ನೋಡಿ. ಏಷ್ಯಾದ ಅತಿದೊಡ್ಡ ಏರ್ ಶೋ ಈಗ ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂಥದ್ದು. ಇವತ್ತು 4ನೇ ದಿನ ಏರ್ ಶೋ ಇರುವಂಥದ್ದು. ಇವತ್ತು ಮತ್ತೆ ನಾಳೆ ಸಾರ್ವಜನಿಕರು ಕೂಡ ಅವಕಾಶ ಇರುತ್ತೆ. ಆದ್ರ ಮಧ್ಯೆ ಟ್ರಾಫಿಕ್ ಜಾಮ್ನ ದೊಡ್ಡ ತಲೆನೋವಾಗಿ ಈಗ ಬರುವಂತಹ ವೀಕ್ಷಣೆಗಾರರಿಗೆ ಇದೊಂದು ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಅಂದಹಾಗೆ ನಾವು ದೃಶ್ಯಗಳಲ್ಲಿ ನೋಡ್ಬೋದು. ಮುಖ್ಯವಾಗಿ ಹೆಬ್ಬಾಳದಿಂದ ಅಥವಾ ಹೆಬ್ಬಾಳದಿಂದ ನಾವು ಯಲಹಂಕ ವಾಯುನೆಲೆಗೆ ಏನು ಹೋಗ್ತೀವಿ ಆ ಒಂದು ಮಾರ್ಗ ಏನಿದೆ ಸುಮಾರು 4